ಎಸ್ ಕೆ ಉಮೇಶ್ ಸರ್, ಈಗ ಒಂದು ಟವರ್ ಡಂಪ್ ಲೊಕೇಶನ್ ಬಗ್ಗೆ ನಾನು ಕೇಳ್ತೀನಿ ನಿಮ್ಮನ್ನ. ಬಟ್ ಸಾಮಾನ್ಯವಾಗಿ ಹೈ ಪ್ರೊಫೈಲ್ ಕೇಸ್ ಅಂತ ಹೇಳಿದ್ರೆ ಒಂದು 4 ದಿನ ತನಿಖೆ ಅಂತ ಮಾಡ್ತಾರೆ, 5ನೇ ದಿನ ಪ್ರಭಾವ ವರ್ಕ್ ಆಗುತ್ತೆ, ಬೇಲ್ ಸಿಗುತ್ತೆ ಬಿಡು ಅಂತ ಸಾಮಾನ್ಯ ಜನ ಅತ್ಯಂತ ಆ ಮಾತುಗಳನ್ನೇ ನಾವು ಕೇಳಿಸ್ಕೊಳ್ತಾ ಇರ್ತೀವಿ. ಅತ್ಯಂತ ಕೇಳಿ ಬರುವಂತಹ ಮಾತೇ ಇದು ಅಂತ. ಸೊ ಇಲ್ಲಿ ಪ್ರಭಾವ ವರ್ಕ್ ಆಗುತ್ತಾ, ಬೇಲ್ ಅಷ್ಟು ಈಸಿಯಾಗಿ ಸಿಗುತ್ತಾ ಇಷ್ಟು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋ ಸಂದರ್ಭದಲ್ಲಿ ಅಂತ? ಇಲ್ಲ, ಯಾವುದೇ ಪ್ರಭಾವ ಪೊಲೀಸರಿಗಿರಲ್ಲ ಇಂಥ ಕೇಸಸ್ಗಳಲ್ಲಿ. ಇದು ಭಾಳ ನೇರವಾದಂಥ ಸೀನಿಯರ್ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಭಾಗವಹಿಸ್ತಾ ಇರ್ತಾರೆ. ಆಮೇಲೆ ಆ ಕಾರಣಕ್ಕೋಸ್ಕರನೇ ಇಲ್ಲಿ ಪ್ರಭಾವದ ಪ್ರಶ್ನೆನೇ ಬರಲ್ಲ ಇಂಥ ಕೇಸಸ್ಗಳು ಮಾಡುವಂಥ ಸಮಯದಲ್ಲಿ, ಎಲ್ಲೂ ಬರಲ್ಲ. ಯಾಕೆಂದ್ರೆ ನಾವು ಹಿಂದೆ ಅಷ್ಟು ವರ್ಷಗಳು ಮಾಡಿದಾಗ ಯಾವಾಗ ಹಿಂಗೆ ಮಾಡಿ ಹಂಗೆ ಮಾಡಿ ಅದು ಬಿಟ್ಬಿಡಿ ಎಂದು ಪದೇ ಮಂತ್ರಿಗಳೆಲ್ಲ ಮಾತಾಡೋದು, ನಾವು ಇಂಟರ್ಫಿಯರ್ ಆಗಲ್ಲ, ನಾವು ಇಂಟರ್ಫಿಯರ್ ಆಗಲ್ಲ ಅಂತ ಯಾಕೆ ಹೇಳ್ತಾರೆ ಅಂತ ಅನ್ನುವಂಥದ್ದು ಏನಾಗುತ್ತೆ ಅಂತಂದರೆ, ಅವರು ಒಬ್ಬರು ಈಗ ಹಿರಿಯ ಒಬ್ಬರು ರಾಜ್ಯದ ಮಂತ್ರಿಯಾಗಿ ಅವ್ರು ಏನು ಒಪಿನಿಯನ್ ಹೇಳ್ಬೇಕಾದಂಥದ್ದು ಅವ್ರ ಧರ್ಮ ಹೇಳ್ತಾರೆ ಅಂತಂದರೆ, ಒಂದು ಅದು ಇಂಟರ್ಫಿಯರ್ ಆಗಲ್ಲ, ಇಂಟರ್ಫಿಯರ್ ಆಗ್ತೀವಿ ಅನ್ನುವಂಥ ಡೈಮೆನ್ಷನ್ ಒಳಗಡೆ ಹಂಗೆ ಹೊರಟೋಗ್ಬಿಡ್ತದೆ ಅಂತ ಅನ್ನಿಸ್ತವ್ರು. ಆದರೆ ಯಾವುದೇ ನಾವು ನಮ್ಮ ಅನುಭವದ ಪ್ರಕಾರ ನೀವು ಇದನ್ನು ಬಿಟ್ಬಿಡಿ ಕೇಳಿಸ್ಕೊಳ್ತಾರೆ ಅವ್ರು ಹೇಳಿದ್ರೆ. ಯಾಕೆಂದರೆ ಅವ್ರು ಹೇಳುವಂಥದ್ದು ನಮ್ಮ ಡೆಮೋಕ್ರಿಕಲ್ ಸೆಟಪ್ನಲ್ಲಿ ನಮ್ಮ ಧರ್ಮ ಹೇಳಲೇಬೇಕಾಗ್ತದೆ. ಅವ್ರೇನು ಎಲ್ಲ ಹೇಳಿ ಅಂತ ಏನು ಕೇಳುವಂಥದ್ದಲ್ಲ. ಬಟ್ ಇದಕ್ಕೆ ಸರಿಯಾದಂಥ ಕ್ರಮ ಆಗಬೇಕು, ಸರಿಯಾಗಿ ಲಾಜಿಕಲ್ ಎಂಡ್ ತಗೊಂಡೋಗ್ಬೇಕು ಇದನ್ನ. ಓಕೆ, ಈಗ IPC ಸೆಕ್ಷನ್ 302, 304 ಹೆಚ್ಚು ಚರ್ಚೆಯಲ್ಲಿ ಇರುವಂತಹ ಸೆಕ್ಷನ್ಸ್ ಇಲ್ಲಿ. ಸೊ ಕನ್ವಿಕ್ಟ್ ಅನ್ನ ಪ್ರೂವ್ ಮಾಡ್ಬೇಕಂದ್ರೆ ಯಾವ ಸೆಕ್ಷನ್ಸ್ ಇಲ್ಲಿ ಅಪ್ಲೈ ಆಗುತ್ತೆ ಅನ್ನೋದು ಕುತೂಹಲ ನಂಗೆ. 302 304 ಹೌದು. ಕೆಲವಷ್ಟು ಈಗಾಗಲೇ ವಲಯದಲ್ಲಿ ಮಾತಾಡ್ಕೊಳ್ತಾ ಇರೋದೇನು ಅಂತಂದ್ರೆ, ಯಾವುದು ವೆಪನ್ ಯೂಸ್ ಮಾಡಲಿಲ್ಲ, ಏನೋ ಅಚಾನಕ್ ಕರೆದ್ರು, ಬುದ್ಧಿ ಹೇಳಕ್ ಹೋದ್ರು, 4 ಜನ ಏನೋ ಗುದ್ದುಬಿಟ್ರು. ಉದ್ದೇಶವಲ್ಲದ ಕೊಲೆ ಅಂದ್ರೆ ನೋಡಿ, ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಎನಿ ಅದರ್ ವೆಪನ್. ಕಾಲುಗಳು ಕೈಗಳು ಬೇರೆ ಎಲ್ಲ ವೆಪನ್ಗಳಿಗಿಂತ ಡೇಂಜರಸ್ ಅದು. ಯಾಕೆ ಅಂತಂದರೆ, ಬೇರೆದ್ರಲ್ಲಿ ನೋಡಿದ್ರೆ ಮನುಷ್ಯ ಸಾಯೋದು ಭಾಳ ನಿಧಾನ ತಗೋತಾನೆ, ಕೈಯಲ್ಲಿ ಹೊಡೆದ್ರೆ ಒಂದೇ ಒಂದು ಏಟ್ಗೆ ಸಾಯಿಸುವಂತಹ ಎಲ್ಲ ಶಕ್ತಿ ಮನುಷ್ಯನಿಗಿದೆ. ಆ ಕಾರಣಕ್ಕೆ ಕೈಯಲ್ಲಿ ಹೊಡೆದ್ಬಿಟ್ಟ, ಅದರಿಂದ ಏನು ಅವ್ರೇನು ಸುಮ್ಮನೆ ಹಿಂಗೆ ತಳ್ಳಿಬಿಟ್ಟ, ನಥಿಂಗ್ ಡೂಯಿಂಗ್, ಅದೆಲ್ಲ ಇದರಲ್ಲಿ ಏನು ಗೌಣ ಯಾವ ಕಾರಣಕ್ಕೂ ಬರೋದಿಲ್ಲ. ಇದರಲ್ಲಿ ಬರ್ತಕ್ಕಂಥದ್ದೇನು, ಇಂಟೆನ್ಷನ್ ಪ್ರೂವ್ ಆಗಬೇಕು. ಕಿಡ್ನಾಪಿಂಗ್ ಯಾಕೆ ಮಾಡ್ತಾರೆ, ತಗೊಂಡು ಬಂದಾದ್ಮೇಲೆ 304 ಎಲ್ಲಿಗೆ ನಿಲ್ತದದು? ಆಯಿತು, ಅಚಾನಕ್ಕಾಗಿ ಏನೋ ಮಾಡಿಬಿಟ್ರು, ತಳ್ಳಿದ್ರು, ಏನೋ ಮಾಡಿದ್ರು, ಹೊಡಿಕೋದಾಗ ಅಪ್ಪನ ಬಿದ್ದೋಗ್ಬಿಟ್ಟು ತಂದು ಇಮಿಡಿಯೇಟ್ ಸ್ಟೇಷನ್ಗೆ ಹೇಳ್ಬೇಕಲ್ಲ, ಸಾರ್ ಹಿಂಗೆ ಕರ್ಕೊಬಂದಿದ್ದೋ, ಕೇಳ್ದೋ ಹಿಂಗೆಲ್ಲ ಆಯಿತು, ಈ ಥರ ಆಗ್ಬಿಡ್ತು, ಕರ್ಕೊಂಬಂದ ತಕ್ಷಣನೇ ನಮ್ಮ ಹುಡುಗರು ಏನೋ ಅಚಾನಕ್ಕಾಗಿ ಹಿಂಗೆ ಮಾಡಿಬಿಟ್ಟಿದ್ದಾರೆ ಸರ್ ನೋಡಿ, ಇಮಿಡಿಯೇಟಾಗಿ ಇವರೆಲ್ಲ ಹೋಗ್ಬೇಕಲ್ಲ, ಹೋಗ್ಲಿಲ್ವಲ್ಲ, ಇವ್ರು ಮತ್ತೆ ಬಾಡಿ ಡಿಸ್ಪೋಸ್ಗೆ ಹೋಗ್ತಾರಲ್ಲ. ಆಗ ಇದು ಇಂಟೆನ್ಷನ್ಸ್ ಆರ್ ಈಸ್ ವೆರಿ ಕ್ಲಿಯರ್. ಆ ಕಾರಣಕ್ಕೆ ಅದರಲ್ಲಿ ಯಾವುದೂ ಪ್ರಶ್ನೆ ಬರಲ್ಲ. ಹೇಳ್ಕೋಬೋದು 1000 ಜನ 100 ಜನ ಬೇರೆ ಅವ್ರಿಗೆ. ನಾನು ವಾದ ಮಾಡ್ಕೊಳ್ತೀನಿ, ನಾನು ಅವ್ರ ಪರವಾಗಿ ವಾದ ಮಾಡ್ಕೊಳ್ಳೋಕೆ ಏನು ತೊಂದರೆ ಇರಲ್ಲ. ಓಕೆ, ಥ್ಯಾಂಕ್ ಯು ಉಮೇಶ್ ಸರ್, ನಮ್ಮ ಜೊತೆ ಇಲ್ಲಿ ತನಕ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ ತಮಗೆ. ಸೊ ಒಟ್ಟಾರೆ ಪ್ರಕರಣ ಹೈ ಪ್ರೊಫೈಲ್ ಕೇಸ್ ಏನೇ ಆದರೂ ಕೂಡ ಪೊಲೀಸರು ಒತ್ತಡಕ್ಕೆ ಒಳಗಾಗಲ್ಲ. ಪಾರದರ್ಶಕವಾದ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕು, ನಿಜವಾದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು. ಇದು ಸಮಸ್ತ ಕನ್ನಡಿಗರ ಆಗ್ರಹವಾಗಿದೆ.